ಟ್ರಾಫಿಕ್. ಇಲ್ಲೇ ಎಷ್ಟಾಯಿತು ಟೈಮ್? 4 ಗಂಟೆ ಆಯ್ತು. ಬೆಂಗಳೂರು ಇನ್ನೂ ಎಂಟ್ರಿನದೇವಿ. ಟ್ರಾಫಿಕ್ ನೋಡಿದರೆ ಫುಲ್ ಟ್ರಾಫಿಕ್ ಐತಿ. ಏನು ಅರ್ಥನೇ ಆಗ್ತಾಯಿಲ್ಲ ಇಲ್ಲಿದು. ನಮ್ಮ ಬೆಂಗಳೂರು ರಾಜಧಾನಿ, ಕರ್ನಾಟಕದ ರಾಜಧಾನಿ. ನೆಲಮಂಗಲ ಟೋಲ್ ಹತ್ರ ಇದೀವಿ ಈಗ. ನವಯುಗ ಬೆಂಗಳೂರು ಟೋಲ್. ಏನಪ್ಪ ಟ್ರಾಫಿಕ್ ಇಲ್ಲಿ ಬೆಂಗಳೂರೊಳಗೆ, ಇಷ್ಟೊಂದು ಟ್ರಾಫಿಕ್. ಇಲ್ಲಿಂದ ಇವಾಗ ನೈಸ್ ರೋಡಿಗೆ ಹೋಗ್ಬೇಕು. ನೈಸ್ ರೋಡೊಳಗೆ ಹೋದ್ವಿ ಅಂದರೆ ಸೀದಾ ಹೊಸೂರು. ಏನು ಟ್ರಾಫಿಕ್ ಅಪ್ಪ ಇಲ್ಲಿ ಬೆಂಗಳೂರಲ್ಲಿ. ಮೆಟ್ರೋ ಕಾಮಗಾರಿ ಕೆಲಸ ಪ್ರಗತಿಯಲ್ಲಿದೆ ನೋಡ್ರಿ. ಇಲ್ಲಿ ಮೆಟ್ರೋ ಯಾವ ಥರ ಇದೆ ಬೆಂಗಳೂರಲ್ಲಿ ಅಂದರೆ ವರ್ಕ್ ನೋಡ್ತಿರ್ಬೋದು ನೀವು ಲೆಫ್ಟ್ ಸೈಡಲ್ಲಿ. ಬನ್ನೇರುಘಟ್ಟ ರಸ್ತೆ. ಬನ್ನೇರುಘಟ್ಟ ರಸ್ತೆಯಲ್ಲಿ ಟೋಲ್ ಇದೆ. ಸೊ ಇಲ್ಲಿ ಬೈಕಿಗೂ ಟೋಲ್ ಅಂತೆ. ನಾನು ಫಸ್ಟ್ ಟೈಮ್ ಬೈಕಿಗೆ ಟೋಲ್ ಕೊಟ್ಟಿದ್ದೆ ಉತ್ತರ ಪ್ರದೇಶ ಒಳಗೆ, ಡೆಲ್ಲಿಲಿಂದ ಆಗ್ರಾಗೆ ಬರುವಾಗ. ಸೊ ನೆಕ್ಸ್ಟ್ ಇದೇ ಟೋಲ್ ಬೈಕಿಗೆ ಕೊಡಾತಿರೋದೆ. I don't give a fuck what you say. Yeah, I'ma do shit my way. So you can go kick rock. ಎಷ್ಟು? ಹಾಂ, ಬನ್ನೇರುಘಟ್ಟ 60 ಫೋನ್ಪೇ ಹೋಯ್ತು ನೋಡಿ ಬ್ರದರ್. ₹60 ಬೈಕಿಗೆ. ಇದೆ ಸೆಕೆಂಡ್ ಟೋಲ್ ನಮ್ಮ ಬೈಕಿಗೆ ಕೊಡೋದು ನಾವು. ಸೆಕೆಂಡ್ ಟೈಮ್ ಇದೆ ಬೈಕಿಗೆ ಟೋಲ್ ಕೊಡೋದು. ಒಂದು UP ಒಳಗೆ ಒಂದು ಇದೆ. ನೋಡ್ಕೊಳ್ಳಿ ಸ್ನೇಹಿತರೆ, ಟೋಲ್ ಬೆಂಗಳೂರು ಟೋಲ್ ನೋಡಿದ್ದು ₹60 ಈ ರೋಡಿಗೆ ಬೈಕಿಗೆ ಹೋಗೋಕೆ. ಏನಪ್ಪ, ನಡ್ರಿ ಹೋಗೋಣ. ಯಾರು? ಹಾಂ ಯಾಕೆ ಹಂಗೆ ಕೇಳಿದ್ರಿ? ಇಲ್ಲಿ ಹಂಗೆ ಇದೆ ಬೆಂಗಳೂರಲ್ಲ, ಸೈಕಲ್ಗೂ ರೊಕ್ಕ ಎಕ್ಸ್ಪ್ರೆಸ್ ವೇ ಮೈಸೂರು ಬನ್ನೇರುಘಟ್ಟ ರಸ್ತೆ, ಹೊಸೂರು ರಸ್ತೆ. ಬೆಂಗಳೂರು ಮುಗಿಯವಲ್ತು ಇನ್ನೂ. ಈಗ ಹೋಗೇ ಹೋಗಾತೀವಿ. ಬನ್ನೇರುಘಟ್ಟ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತಿ ಗೊತ್ತಿಲ್ಲ. ಅಲ್ಲಿಂದ ದಾಟಿಗೆ ಅರ್ಧ ತಾಸು ಆಗುತ್ತೆ. ಅಂತೂ ಎಂಟು ಬನ್ನೇರುಘಟ್ಟ ರಸ್ತೆಗೆ ಬಂದ್ವಿ. ನೋಡ್ಬೋದು ಇಲ್ಲಿ ಎಂತೆಂಥ ಬಿಲ್ಡಿಂಗ್ ಅದಾವ ಅಂದ್ರೆ ಅಪಾರ್ಟ್ಮೆಂಟ್ಗಳು. ಅಲ್ಲಿ ಎತ್ತಿ ನೋಡಬೇಕು, ಅಂತಂತ ಎತ್ತರಕ್ಕೆ ಕಟ್ಟಿಬಿಟ್ರೆ ಈ ಕಡೆ ಎಲ್ಲ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಸು. Want me to do something that could make sense. They hate when I keep dreaming.
ಇವಾಗ ಜಿಗ್ನಿ ಹತ್ರ ಬಂದ್ವಿ, ನಮ್ಮ ಮಳೆ ಸಿಕ್ಕ. ಸೊ ನಮ್ಮ ಸಿಸ್ಟರ್ ಮಗ ದರ್ಶನ್ ಅಂತೇಳಿ, ಸೊ ಅವರು ಭರತ್ ಅಂತೇಳಿ ಅವ್ರ ಫ್ರೆಂಡ್, ಇನ್ನೊಬ್ರು ಅವ್ರ ಫ್ರೆಂಡ್. ಸೊ ಇಲ್ಲಿ ಬಂದ್ವಿ, ಇಲ್ಲೇ ಇದ್ದು ರೆಸ್ಟ್ ಮಾಡಿ ಹೋಗ್ರಿ ಅಂತ ಹೇಳಿದ್ರೆ, ರೂಮ್ ಮಾಡ್ತೀನಿ ಅಂದ್ರೆ ಬಟ್ ಬ್ಯಾಡ ಅಂತ ಹೇಳಿದ್ವಿ. ಸೊ ಇವಾಗ ಇಲ್ಲಿಂದ ಬಿಡ್ತೀವಿ ಬೆಂಗಳೂರಿಂದ, ಬರ್ತೀವಿ, ಮಸ್ತ್ ಸಿಗೋಣಂತೆ. ಓಕೆ ಹಾಂ ದರ್ಶನ್ ಆರಾಮಿರಿ. ನೋಡ್ಬೋದು ಬೆಂಗಳೂರು ಟೈಮ್ 7 ಗಂಟೆ ಆದರೂ ಇನ್ನೂ ಬೆಂಗಳೂರು ಕ್ರಾಸ್ ಮಾಡಿಲ್ಲ ನಾವು. ರೈಟ್ ಸೊ ಟೈಮ್ 7 ಗಂಟೆ ಆಗೈತಿ, ಇನ್ನೂ ಕ್ರಾಸ್ ಮಾಡಿಲ್ಲ ಬೆಂಗಳೂರು. ಅಷ್ಟೊಂದು ಟ್ರಾಫಿಕ್ ಐತಿ. ಮಧ್ಯಾಹ್ನ 3 ಗಂಟೆಯಿಂದ ಇನ್ನೂ ಬೆಂಗಳೂರಲ್ಲೇ ಇದ್ದೀವಿ. ನೋಡ್ಬೋದು, ಇದು ಲೆಫ್ಟ್ ಸೈಡಿನ ಡಿ ಮಾರ್ಟ್. ಇನ್ನೇನು ಟೋಲು ಹತ್ತಿರ ಬರ್ತಾಯಿದೆ. ಟೋಲ್ ಒಂದು ದಾಟಿದರೆ ಮುಗೀತು, ತಮಿಳ್ನಾಡಿಗೆ ಎಂಟ್ರಿ ಕೊಟ್ಟಂಗೆ ನಾವು. ಸೊ ಟೈಮ್ ಇವಾಗ ಕಾಣ್ತಾ ಇಲ್ಲ, ಕತ್ಲಾಗೈತಿ. ಸೊ ಮುಂದೆ ನೋಡೋಣ. ಯಾವುದಪ್ಪ ಇದು? ಏನ್ರಿ ಇವರು ಬಿಲ್ಡಿಂಗ್ನೇ ಲೈಟ್ ಒಳಗೆ ಕಟ್ಟಿಸ್ಬಿಟ್ಟವ್ರಲ್ಲ. ಹಾಂ ಅನಾಹುತ್ತೆ. ಯಪ್ಪ ಬೆಂಗಳೂರು ಟ್ರಾಫಿಕ್ ಜೀವನಾನ ಬೇಜಾರು ಮಾಡಿಬಿಡ್ತು ನಮ್ಮದು. ಹೋಗು, ಯಾಕೆ ಇಷ್ಟೊಂದು ಟ್ರಾಫಿಕ್ ಮರ ಇಲ್ಲೇ. ಎಂಥ ಜನಪ್ಪ ರೋಡ್ ಒಳಗೆಲ್ಲ ಅಡ್ಡಾಡ್ತಾರೆ. ಅಷ್ಟೇ ಖಾಲಿ ಜಾಗ ಐತೆ ಲೆಫ್ಟ್ ಸೈಡ್ ಒಳಗೆ. ಈಗ ಗಾಡಿ ಹೋಗೋಕೆ ಜಾಗ ಇಲ್ಲ. ಓ ಶಿಟ್. ದೇವ್ರೇ ದೇವ್ರೇ ದೇವ್ರೇ, ನಮಗೆ ಯಾಕಾದರೂ ಇಲ್ಲಿ ಕರ್ಕೊಂಬಂದೆ ಅಪ್ಪ. ಸಾಕಾಗೋಯ್ತು ಮಾರಾಯ ಈ ಟ್ರಾಫಿಕಲ್ಲಿ. ಫೈನಲಿ ಬೆಂಗಳೂರು ಕೊನೆಯ ಟೋಲ್ ಹತ್ರ ಬಂದ್ವಿ. ಎಷ್ಟು ಟ್ರಾಫಿಕ್ ಜಾಮ್ ಅಂದ್ರೆ ನನ್ನ ಜೀವನದೊಳಗೆ ಇಂಥ ಟ್ರಾಫಿಕ್ ನಾನು ಯಾವತ್ತೂ ನೋಡಿದ್ದಿಲ್ಲ. ಯಾವತ್ತೂ ಈ ರೂಟಿಗೆ ಬರೋಂಗಿಲ್ಲ ಇನ್ನೊಮ್ಮೆ. ಅಕಸ್ಮಾತ್ ಬಂದರೂ ಈ ಟೈಮಿಗಂತೂ ಬರಲ್ಲ. ಫುಲ್ ನೈಟ್ ಟೈಮ್ ಬರ್ತೀನಿ, ಇಲ್ಲ ಬೆಳಗಿನ ಜಾವ ಬರ್ತೀನಿ. ಇವಾಗ 7:30 ಟೈಮು. 3 ಗಂಟೆ ಬೆಂಗಳೂರಿಗೆ ಟಚ್ ಇದ್ದೀವಿ. ಯಶವಂತಪುರ ನೆಲಮಂಗಲ 3 ಗಂಟೆಗಿದ್ದರೆ 7:30ಗೆ ಬೆಂಗಳೂರು ಕ್ರಾಸ್ ಆಗ್ತಾಯಿದ್ದೀವಿ. ಲೆಕ್ಕ ಹಾಕ್ಕೊಂಬಿಡಿ ನೀವೇ ಎಷ್ಟೊಂದು ಟ್ರಾಫಿಕ್ ಇರ್ಬೋದು ಅಂತೇಳಿ. ಹೆಂಗೆ ಅನ್ನಿಸ್ತು ಟ್ರಾಫಿಕ್ಕು? ನನ್ನ ಜೀವನದಾಗ ಈ ರೂಟಿಗೆ ಬರೋಂಗಿಲ್ಲ.
ಮಧುರೈ ಇಲ್ಲಿಂದ ಇನ್ನೂ 386 ಇದೆ. ಸೈಲಂ 169 ಕಿಲೋಮೀಟ್ರ್, ಕನ್ಯಾಕುಮಾರಿ 625 ಕಿಲೋಮೀಟ್ರ್. ಟೋಲ್ ರೋಡ್. ಫೈನಲಿ ತಮಿಳ್ನಾಡು ಎಂಟ್ರಿ ಕೊಟ್ವಿ. ಯಪ್ಪ ಏನು ಟ್ರಾಫಿಕ್ ಮಾರಾಯ. ಇಲ್ಲಿಂದ ಶೈಲಂ ಇನ್ನೂ 169 ಕಿಲೋಮೀಟ್ರ್ ಐತಿ. ನೋಡೋಣ ಎಲ್ಲಿ ಮಠ ಆಗುತ್ತೆ ಅಲ್ಲಿ ಮಠ ಹೊಡಿತೀವಿ. ಅಲ್ಲಿ ಮಠ ಎಲ್ಲರೂ ಹೊಡೆಯೋಣಂದರೆ ಶೈಲಂ ಮಠನೇ ಹೊಡಿತೀವಿ. ಸೊ ಕನ್ಯಾಕುಮಾರಿ 625 ಕಿಲೋಮೀಟ್ರ್ ಐತಿ. ನಾಳೆಗೆ ಅಂದರೆ ನೈಟ್ ಆಗ್ತೈತಿ ಮುಟ್ಟಕ್ಕೆ. ಸೊ ಇವತ್ತು ಬೆಂಗಳೂರೊಳಗೆ ಸಿಕ್ಕೊಂಡಿದ್ದು ಟ್ರಾಫಿಕ್ನಾಗ ಸಿಕ್ಕೊಂಡು ಟೈಮ್ ವೇಸ್ಟ್ ಭಾಳ ಆಯ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾವು ಒಂದು 400 ಕಿಲೋಮೀಟ್ರ್ ಡಿಸ್ಟೆನ್ಸು ಇಟ್ಟು ಹಾಲ್ಟ್ ಮಾಡ್ಬೇಕಂತ ಮಾಡಿದ್ವಿ. ಬಟ್ ಅಂದ್ಕೊಂಡಂಗೆ ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಏನಾಗುತ್ತೆ ಅಂತ ಮುಂದೆ. ನೋಡಿ ಸ್ನೇಹಿತರೆ, ನೋಡಿ ಎಂಥ ಡೇಂಜರ್ ನನ್ನ ಮಕ್ಳು ಅದಾರಂದ್ರೆ ಇಲ್ಲಿ ಅದಾರ ಇವ್ರೆ. ಇವಾಗ ಟೈಮು ಬರೋಬ್ಬರಿ 11 ಗಂಟೆ ಆಗೈತಿ. ಶೈಲಂ ಟಚ್ ಕೊಟ್ಟಿವಿ. ಈಗ ರೂಮ್ ಹುಡುಕಾತೀವಿ. ರೂಮು ಸಿಕ್ತಂದ್ರೆ ಸೀದಾ ಊಟ ಮಾಡಿ ಸೀದಾ ಸೈಡ್ ಹಾಕೊಂಡು ಮಲಗಿ ಬಿಡೋದು ಅಷ್ಟೇ. ಯಾಕಂದ್ರೆ ಅಷ್ಟು ಸುಸ್ತಾಗ್ಬಿಟ್ಟೈತಿ ಬೆಂಗಳೂರು ಟ್ರಾಫಿಕ್ ಸಲುವಾಗಿ. ಸೊ ಬೆಳಗ್ಗೆ ಮಾರ್ನಿಂಗ್ ಜಲ್ದಿ ಬಿಡ್ತೀವಿ ಆದಷ್ಟು. ಸೊ ಇವಾಗ ರೂಮ್ ಹುಡುಕಿ ರೂಮಿಗೆ ಹೋಗೋಣ, ಮತ್ತು ರೂಮ್ ಕಡೆ ಸಿಗೋಣಂತೆ. ನೋಡ್ಬೋದು ಶೈಲಂ ಸಿಟಿನ ಯಾವ ಥರ ಐತೆ ಅಂತೇಳಿ. ಇಲ್ಲೇನು ರೂಮ್ ಸಿಗತ್ತಿಲ್ಲ. ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಲಾಡ್ಜ್ ಅದಾವ ಇಲ್ಲಿ. ಸೊ ಅಷ್ಟೊಂದು ಕೊಟ್ಟು ಇರುವಷ್ಟು ಉಪಯೋಗ ಇಲ್ಲ. ಯಾಕಂದ್ರೆ ನಾವು ಬೆಳಗ್ಗೆ ಜಲ್ದಿ ಎದ್ದು ಹೋಗೋದು. ಕಾಸ್ಟ್ಲಿ ಲಾಡ್ಜ್ ಬೇಡ, ನಾರ್ಮಲ್ ಇದ್ದರೆ ಸಾಕು. ನೋಡುವ ಫ್ಲೈಓವರ್ ಮೇಲೆ ಮತ್ತೊಂದು ಫ್ಲೈಓವರ್ ನೋಡ್ರಲ್ಲಿ.